ಇದೇನೋ ಇವತ್ತು ನಾರ್ಮಲ್ ಆಗಿದ್ದೀನಿ. ಖುಷಿ ಆಯ್ತು, ನನ್ ಬರ್ಡೇ ದಿನಾನೇ ಆಚೆ ಕರ್ಕೊಂಡೋಗಿ ತುಂಬಾ ಖುಷಿ ಆಯ್ತು. ಹ್ಯಾಪಿ ಆಗಿದೆ ಇಷ್ಟೇ ನಾಪಟಾಕ್ಷಿ ಬಿಟ್ಟಿರ್ತಾರೆ. ಅವ್ರ ಅಪ್ಪಂಗೆ ಗೊತ್ತಿದ್ದಾಗಬೇಕು, ಅವ್ರ ಅಪ್ಪ ಇಲ್ಲಾಂದ್ರೆ ಶೂಟ್ ಮಾಡ್ಬಿಡ್ತಾರೆ. ಊಟ ಬಂದ್ಮೇಲೆ ಮಾತಾಡು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಾಗುಪ್ರಿಯ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಏನಂತಂದ್ರೆ, ನಾನು ಪ್ರೀನ ಮೀಟ್ ಆಗಿ ಹೋಗ್ತಿದ್ದೀನಿ. ಅವಳು ಹೇಳಿಲ್ಲ ನಾನು, ಅವಳದು ನಾಳೆ ಬರ್ಡೇ ಇದೆ. ಅದಕ್ಕೋಸ್ಕರ ಒಂದು ಬಸ್ಸಿನ ಪರ್ಚೇಸ್ ಮಾಡ್ತಾ ಇದ್ದೀನಿ. ಮತ್ತೆ ಅವಳಿಗೆ ಬೇಕಾದ ತಿಂಡಿಗಳು ಮತ್ತೆ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ನು ಇನ್ನೂ ಏನು ಇನ್ಫಾರ್ಮ್ ಮಾಡಿಲ್ಲ. ನೋಡೋಣ ಅವಳು ರಿಯಾಕ್ಷನ್ ಹೇಗಿರುತ್ತೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತೀನಿ. ಹೇಳ್ರೋಣ ಬಾಗ್ಗೆ ಬನ್ನಿ. ಇಲ್ಲಿ ದಟ್ಕಡೆ ಹತ್ರ ನಮ್ಮ ಬೊಕೆ ಶಾಪ್ ಇದೆ, ನಮ್ಮ ರೋದು ಬೊಕೆ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಊಟ ಮಾಡಿದ್ರಣ? ಊಟ ಆಯ್ತು ಸರ್. ನೀವು ಈಗ ಮಾಡ್ಬೇಕು ಸರ್ ನಿಮ್ದು? ನಾವ್ ಈಗ ಮಾಡ್ಬೇಕ ಹೋಗ್ಬಿಟ್ಟು. ಏನ್ ಇವತ್ತು ಫ್ರೆಂಡ್ ಬರ್ತಾನೇನಾ? ನಮ್ ವೈನ್ ಬರ್ಡೇ ಅಣ್ಣ. ಓಕೆ, ಎಲ್ಲ ಪ್ಲೇಸ್ ಒಳ್ಳೆದಲ್ಲೇ ಅದಕ್ಕೆ ಅವ್ರು ಸಿರ್ಸಿರಿದ್ಲು. ಖುಷಿಯಾಗಿರಿ. ಥ್ಯಾಂಕ್ ಯು ಅಣ್ಣ. ಖುಷಿಯಾಗಿರಿ. ಚಾಮುಂಡಿ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು. ಆರೋಗ್ಯ ಒಂದ್ ಚೆನ್ನಾಗಿದ್ರೆ ಒಳ್ಳೆ ಎಲ್ಲ ಆಯ್ತು. ನೀವು ಚೆನ್ನಾಗಿದೆ, ಖುಷಿ ನಮ್ಗೆ. ಎಲ್ಲ ಕ್ಲೀನ್ ಆಗಿ ಪ್ಯಾಕ್ ಮಾಡಿ ಕೊಡ್ತಾರೆ. ಅಣ್ಣ ಇದು ಹೆಂಗೆ ಎತ್ಕೋಬೋದಲ್ಲ ಹಿಂದ್ಗಡೆ? ಏನ್ ತೊಂದ್ರೆ ಇಲ್ಲ. ಥ್ಯಾಂಕ್ ಯು ಅಣ್ಣ. ಗಾಯ್ಸ್ ನೋಡಿ, ಇಲ್ಲಿ ಮಧ್ಯದಲ್ಲಿ ನಿಲ್ಸ್ಬಿಟ್ಟು ಸ್ವಲ್ಪ ಎಗ್ರೆಸ್ ತಿಂತಾ ಇದೀವಿ. ಗಾಡಿಲಿ ಹೋಗ್ತಾ ಇದೀವಿ, ದಾರಿನೇ ಸಾಕ್ತಾ ಇಲ್ಲ. ಇನ್ನ ಎಷ್ಟು ಕಿಲೋಮೀಟರ್ ಇದೆಯಾ? ಆಯ್ತು ಕುಮಾರ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಹಾ, ನಾಗುಪ್ರಿಯ ವ್ಲಾಗ್ಸ್. ಆಮೇಲೆ ಅಷ್ಟೇ, ಹೋಗ್ಬಿದ್ದೀನಿ. ಇನ್ನು ಎಷ್ಟು ಕಿಲೋಮೀಟರ್ ಇದೆ? ಇನ್ನೊಂದು ಬ್ರಾ 6 hours ಹೋಗ್ಬೇಕು. ಇನ್ನ 6 hours. ನೀವು ಬಿಡಿ ಬ್ರಾ, ನಿಮ್ ಡ್ರೈವಿಂಗ್ ಅಲ್ಲಿ. ಗಾಯ್ಸ್ ಇನ್ನ 6 hours ಹೋಗ್ಬೇಕಂತೆ. ಈಗ್ಲೇನೆ ಆಗ್ಲೇ ಒಂದ್ ಅರ್ಧ ಸುಸ್ತಾಗ್ಬಿಟ್ಟಿದೀನಿ ನಾನಂತ ಓಡಿಸಿ. ನೀನು ಓಡಿಸ ಸಾಕೀಗ? ಇಲ್ಲ ಬ್ರಾ, ನಮ್ಮ ಅಗ್ರಿಮೆಂಟ್ ಪ್ರಕಾರ ಇನ್ನೂ 100 ಕಿಲೋಮೀಟರ್ ನೀವು ಓಡಿಸ್ಬೇಕು. ನಾನು ಆಮೇಲೆ ಇನ್ನೂ 93 ಕಿಲೋಮೀಟರ್ ಇದೆ. ಶಿವ ಹೇಳಿದ್ರು ಗುರು ಸ್ಟಾರ್ಟಿಂಗ್ ಅಲ್ಲಿ, ಬೇಡ ಕಾರಲ್ಲಿ ಬಸ್ ಹತ್ತಿ ಅಂತ. ನಾವು ಇಲ್ಲ ಹೋಗ್ಬಿಡೋದು ಹತ್ರ ಅನ್ಕೊಂಡು ಬಂದು ಇಲ್ಲಿ ನೋಡಿದ್ರೆ ಈ ತರ. ಗಾಯ್ಸ್ ವೆದರ್ ಫುಲ್ಲು ಮಳೆ. ನೋಡಿ ವೆದರ್ ಹೆಂಗಿದೆ. ಎಷ್ಟು ಓಡಿಸ್ತಾ ಇದೀವಿ, ಇನ್ನ ಸೇರ್ತಾನೆ ಇಲ್ಲ. ಇನ್ನ 4 hours ಬೇಕು ಫ್ರೀ ನೋಡ್ಬೇಕು ಅಂತಂದ್ರೆ. ಹೋಗಿದ ತಕ್ಷಣ ಅವಳು ಯಾವ ಥರ ರಿಯಾಕ್ಷನ್ ಕೊಡ್ತಾ ನೋಡಬೇಕು. ಸೊ ಈ ಸಿರ್ಸಿಲಿ ಹೆಂಗೆ ಅಂದರೆ 24 ಗಂಟೆ ಮಳೆ ಉಗಿತಾನೇ ಇರುತ್ತೆ. ಸೊ ಈ ಕಡೆ ರೋಡ್ ಏನಾದ್ರು ಬದಿ ರೋಡ್ಗೆ ನಾವು ಹೋಗ್ಬಿಟ್ರೆ ನಮ್ಮ ಕಾರೆಲ್ಲ ಹೋಗೋಲ್ಲ ಬಿಡ್ರಿ, ಇಲ್ಲಿಗೆಲ್ಲ ತಾರ್ ತರ್ಬೇಕು ಅಷ್ಟೇ. ನೋಡಿ ನಮ್ಮ ಚಿನ್ನು ಬಂದವನೆ ನಾವು ಪ್ಲೇಯಿಂಗ್ಗೆ ಸರ್ಪ್ರೈಸ್ ಕೊಡೋಕ್ಕೆ. ನಮ್ಮ ಚಿನ್ನು, ಕುಮಾರ, ನಾನು 3 ಜನ ಬಂದಿರೋದು. ಸೊ ಇಲ್ಲ ಒಂದು ಚಾಯ್ ಬಿಟ್ಕೊಂಡು ಮುಂದಕ್ಕೆ ಹೋಗೋಣ. ಇದೆಷ್ಟಿದು? ಅದು ಒಂದು 3 ಇಲ್ಲೈತೆ ಫ್ರೀ. ಇದು 31 ಅನ್ನೋದು ಕೊಡಿ ಒಂದು. ಹಂಗೆ ಒಂದು ಹ್ಯಾಪಿ ಬರ್ಡೇ ಅಂತ ಒಂದು ಕೊಡಿ. ಹ್ಯಾಪಿ ಬರ್ಡೇ ಕೊಡಿ ಒಂದು. ಬಾಯ್ ಅದು, ಇದು ಬರ್ತಡೆ ಬಾಯ್. ಇಲ್ಲಿ ಬಾಯ್ ಹ್ಯಾಪಿ ಬರ್ಡೇ ಅಂತ ಇದ್ದಿದ್ದು ಅದೇ ಹ್ಯಾಪಿ ಬರ್ಡೇ ಇದೆ. ಓಕೆ, ಇದೊಂದು ಇರಲಿ. ಆಮೇಲೆ 31 ಅನ್ನೋದೊಂದು 30 ಇದೆ. 31 3 1 ಇಲ್ಲ. 1 ಇಲ್ಲೇ ಇತ್ತು ನೋಡಿ, ನಲ್ಲಿ ಇರ್ತಾನೆ. 1 ಇಲ್ಲ. 7 ಅದು. ಅಯ್ಯೋ ಬೇಡ ಅವರೇ. ಸರಿ, ಅದು ಹ್ಯಾಪಿ ಬರ್ಡೇ ಕೊಡಿ. ಅದು ಬಿಟ್ರೆ ಇದೇನಿದು? ಇದು ಹೆಂಗಿದೆ? ಇಷ್ಟು ದೊಡ್ಡದಾಗೈತಲ್ಲ. ಮತ್ತೆ ತಲೆಗೆ ಇಷ್ಟೇ ಬರುತ್ತೆ. ಮತ್ತೆ ಹಿಂಗ್ ಬರುತ್ತೆ, ಬೆಂಡ್ ಮಾಡೋದನ್ನ ಹಿಂಗ್ ಬರುತ್ತೆ, ಲಾಕ್ ಮಾಡ್ಕೊಳ್ಳೋದು. ಅಲ್ಲ ಹಿಂಗೆ ಕೂರ್ಸೋತಾರೆ ಅದು. ಇಷ್ಟೇ ಬರೋದು. ಅಲ್ಲ ಏರ್ ಕೂರ್ಸ್ಬೋದಲ್ವಾ ಅದು? ಹಾ, ಕೂರ್ಸ್ಬೋದು. ಇಲ್ಲೇ ಇದೆ, ಎತ್ಕೊಬಿಡಿ ಸಾಕಂಗಾರೆ. ಇಲ್ಲೇ ಇದೆ, ಹಿಂಗೆ ಕೂರ್ಸ್ಬೋದು. ಇಲ್ಲಿ ಇದು ಸಿಲ್ವರ್ ಕೊಡಿ. ತೋರಿಸಿ, ಹಿಂಗೆ ಸಿಲ್ವರ್ ಕೊಡಿ ಸಾಕು. ಹಿಂಗೆ ಸಿಲ್ವರ್. ಗಾಯ್ಸ್ ಇಲ್ಲಿ ವೆದರ್ ಏನಾದ್ರು ಫುಲ್ ಶೀತ ಆಗ್ಬಿಟ್ಟಿದೆ. ಹೋಗಿ ಟ್ಯಾಬ್ಲೆಟ್ ತೊಗೊಂಡಿಲ್ಲ ಅಂದರೆ ನಾನು ನಾಳೆ ಊಷ್ಟ ಆಗ್ಬಿಡ್ತೀನಿ ಇಲ್ಲಿ. ಸುಸ್ತಾಯ್ತಾ ಇದು ಬಂದು? ಸುಸ್ತೇನಾಗಿಲ್ಲ, ಆರಾಮಾಗಿ ಮಾತಾಡ್ಕೊಂಡು. ನೋಡಿ ನಮ್ಮ ಹುಡುಗ ಫುಲ್ ವರ್ಕೌಟ್ ಮಾಡಿದವನೇ, ಫುಲ್ ಬಾಡಿ ಬಿಲ್ಡ್. ಹೆಂಗ್ ನೋಡ್ರಿ, ಬರೀ ಒಂದೇ ತಿಂಗಳು ಹಂಗೆ ಎಲ್ಲ ಕಂಡನೇ ಎದಳ್ತಿರಲ್ಲ. ಮಧ್ಯದಲ್ಲಿ ಒಂದು ನಂಬರ್ ಮಿಸ್ ಆಗೋಯ್ತು. ಬಿಗಿನಿಂಗ್ ಬರೀ ಏನು ಎದಳ್ತಿತ್ತೆ? ಸಾಧು ಹೋಗಿಲ್ತಾರ ವಿಲನ್ನ. ಮತ್ತೆ ಅಲ್ಲಿ ಏನು ಎದಳ್ತಾರೆ ತೋರಿಸಿ ಇನ್ನೊಂದ್ಸರಿ. ಒಂದು ತಿಂಗಳಾಗೈತೆ ಅಷ್ಟೇ. ತೋರಿಸಿ ಆಯ್ತು, ಬೈಸ್ ನೋಡೋದ. ಗೈಸ್ ಯಾರು ಎದುರ್ಕೊಂಬಿಡಿ. ಓ ಸರಿಗಾಯ್ತು ಬಿಡಪ್ಪ.
ಮಾತಾಡಂಗಿಲ್ಲ ಒಂದು ತಿಂಗಳಾಗೈತೆ ಅಷ್ಟೇ, ಇನ್ನು ಸ್ವಲ್ಪ 1 ವರ್ಷ ಆಗಲಿ. 1 ವರ್ಷ ಆದ್ರೆ ಸರಿ ಇಲ್ಲ. 1 ವರ್ಷ ಆದ್ಮೇಲೆ ಬರ್ಸ್ತೀನಿ ಮಾಡಿ. ಗೈಸ್ 1 ವರ್ಷ ಆದ್ಮೇಲೆ ಫುಲ್ ಬಾಡಿ ಬರ್ಸ್ತಾರಂತೆ. 1 ವರ್ಷ ಆದ್ಮೇಲೆ ಬ್ಲಾಗ್ ಮಾಡ್ತಿರ್ತೀನಲ್ಲ ಅದು ತೋರಿಸ್ಬಿಡ್ತೀನಿ. ಗೈಸ್ ಈಗ ಕೇಕ್ ತೊಗೊಂಡಿದ್ದೀವಿ. ಕೇಕ್ ತೊಗೊಂಡು ಸ್ವಲ್ಪ ಗ್ರೌಂಡ್ ತೊಗೊಂಡಿದ್ದೀವಿ. ಅವಳು ಎಕ್ಸ್ಪೆಕ್ಟ್ ಮಾಡಿರಲ್ಲ ಇಷ್ಟೊತ್ತಲ್ಲಿ ತೊಗೊಂಡೆಲ್ಲ ಸಿರ್ಸಿಗೆ ಬರ್ತೀನಿ ಅಂತ. ಎಲ್ಲ ಮಲಗಿಬಿಟ್ಟಿರ್ತಾರೆ. ಅವ್ರ ಅಪ್ಪಂಗೆ ಗೊತ್ತಿದ್ದಾಗಬೇಕು. ಅವ್ರ ಅಪ್ಪ ಇಲ್ಲಾಂದರೆ ಶೂಟ್ ಮಾಡಿಬಿಡ್ತಾರೆ. ಬನ್ನಿ ಹೋಗೋಣ. ಇನ್ನು 1 ಅವರ್ಗೆ ಇದಾಗ್ತೀವಿ. ಹಾಯ್ ಬ್ರೋ. ಹಾಯ್ ಬ್ರೋ. ಇನ್ನೊಂದು 1 ಅವರ್ ರೀಚ್ ಆಗ್ತೀವಿ. ನೀವು ಹೇಳಿದ್ದೆ ನಾನು ಹೇಳ್ತಿದ್ದೀನಿ. ಕೇಕ್ ತಗೋರೋದು ಬಾ ಅಂತಂದೆ, ಬರಲಿಲ್ಲ. ಇಲ್ಲೇ ಕೂತಿದ್ದಾನೆ. ಅದ್ಯಾವುದೋ ಹುಡುಗಿ ಜೊತೆ ಮೆಸೇಜ್ ಮಾಡ್ಕೊಂಡು ಕೂತಿದ್ದಾನೆ. ಗರ್ಲ್ ಫ್ರೆಂಡ್ ಇದ್ದಾಳೆ ಅಂದ್ರೆ ಮ್ಯಾಪ್ ಹಾಕೊಂಡು ನೋಡ್ತಿದ್ದೀನಿ. ಹೌದಾ? ಎಷ್ಟು ದೂರ ಹೋಗ್ಬೇಕು ನಾವಿನ್ನು ಟ್ರಾವೆಲ್ ಮಾಡಬೇಕು. ನಿಮ್ಮನ್ನ ಸೇಫಾಗಿ ಕರ್ಕೊಂಡು ಓ ಮೈ ಗಾಡ್. ಸರಿ ಕಣಪ್ಪ, ಆಯ್ತು. ಅದಕ್ಕೆ ನನಗೆ ಗಡೊಂಥರ ಮಲ್ಕೊಂಡಿದ್ದು ಚೆನ್ನಾಗಿ ನಿದ್ದೆ ಮಾಡ್ಕೊಂಡು. ಅದೇ ಹೇಳ್ತಾ ಗೊತ್ತಾ, ಬ್ಯಾಕ್ ಎಂಡಲ್ಲಿ ಕೆಲಸ ಮಾಡೋದು ಬೇರೆ, ಫ್ರೆಂಡ್ ನಿಂತ್ಕೊಂಡು ಬಿಲ್ಡಪ್ ತೊಗೊಂಡು ಯಾರೋ ಒಬ್ರು ಹೆಸರು ತಗೋತಾರಲ್ಲ ಆ ಥರ ಆಯ್ತು ಕದ ಇದು. ಅದೇ ಅಲ್ಲಿಂದ ಹೊಡ್ಸ್ಕೊಂಡ್ ಬಂದಿದ್ದು ನೀವು. ಬಿಡ ಅಂಥವ್ರಿಗೆ ಬೆಲೆ ಜಾಸ್ತಿ ಏನು ಮಾಡೋಕ್ಕಾಗಲ್ಲ. ಬಿಡಿ, ಪ್ರಪಂಚ ನಡೆಯದಂಗೆ. ಹಿಂದೆ ಮುಂದೆ ಹೋಗ್ಲಿ, ನಮ್ದು ಹಿಂದೆ ಬರಲಿ. ಅಬ್ಬೋ ಗೈಸ್ ಇಲ್ಲಿ ರೋಡ್ಗಳು ಹೆಂಗಿದೆ ಅಂತಂದ್ರೆ ನೋಡಿ, ಯಾರು ಓಡಾಡ್ತಿಲ್ಲ, ಫುಲ್ ಕತ್ಲು. ಈ ಥರ ಇದೆ ರೋಡ್ಗಳು. ಈ ರೋಡಲ್ಲಿ ಯಾವ ಚಿರತೆ ಹುಲಿ ಬಂದ್ರು ಏನು ಮಾಡಲ್ಲ. ನಮ್ ಜೊತೆಲಿ ಒಂದು ಹುಲಿ ಇರ್ಬೇಕಾದ್ರೆ ಯಾವ ಚಿರತೆ ಹುಲಿ ಏನು ಮಾಡಲ್ಲ. ಹಿಂದೆ ಇದೆ ಹುಲಿ, ಹಿಂದೆ ಇದೆ. ಓ ಜುಟ್ಟು ಹಿಡಿತಾರೆ ಅದೇ ಹುಲಿನ. ಹಾ, ಅದು ಸಿಂಹ ಅಂತಾರೆ. ಸಿಂಹ ಇಲ್ಲ, ಹುಲಿ ಅದು. ಬಟ್ ಜುಟ್ಬಿಟ್ಟಿದೆ ಅಷ್ಟೇ, ಕಟಿಂಗ್ ಮಾಡ್ಸಿಲ್ಲ. ಕಟಿಂಗ್ ಅಲ್ಲ, ವಿಲನ್ ಆಗ್ಬೇಕು ಅಂತ. ಏನಾಗಬೇಕಂತ ವಿಲನ್ ಆಗ್ಬೇಕು ಅಂತ ಹಂಗೆ ಹೇಳ್ಬಿಡ್ತಾ ಇದೀನಿ. ಇಲ್ಲಿ ಹಾಕಿದ್ರೆ ಕಾಂಟ್ರವರ್ಸಿ ಆಗುತ್ತೆ. ಕಾಂಟ್ರವರ್ಸಿ ಇದ್ರೆ ವೈರಲ್ ಆಗುತ್ತೆ ವಿಡಿಯೋ. ಹೌದಾ? ಗೈಸ್ ನೋಡ್ರಿ, ಬರೀ ಈಗಿನ ಜನ್ರೇಷನ್ ಅವರೆಲ್ಲ ಹೆಂಗೆ ಅಂದ್ರೆ ಕಾಂಟ್ರವರ್ಸಿ ಮಾಡು, ಬೆಳಿಬೇಕು ಅಂದ್ರೆ ಕಾಂಟ್ರವರ್ಸಿ ಮಾಡು. ಗೈಸ್ ನಾವು ಸಿರ್ಸಿಗೆ ರೀಚ್ ಆದೋ. ಮಾರಿಕಂಬ ಟೆಂಪಲ್ ನೋಡ್ರಿ. ಸೊ ಇಲ್ಲಿಂದ 5 ಮಿನಿಟ್ಸ್ ಅಷ್ಟೇ ಅವ್ರ ಮನೆ. ಸಿರ್ಸಿ ಫುಲ್ ಮಳೆ ಗುರು. ಸೇರ್ಸಿ ಅಲ್ಲ, ಮತ್ತೆ ದಾರಿ ಉದ್ದಕ್ಕೂ ಮಳೆನೆ. ಗೈಸ್ ಇಲ್ಲಿದೆ ನೋಡ್ರಿ ಮನೆ. ಕೊನೆಗೂ 3 ರೌಂಡ್ ಹೊಡೆದೆ ಮನೆ ಹುಡುಕ್ಬಿಟ್ಟು ಪಟ್ಟ ಅಂತ ಹೊಂದ್ಬಿಡ್ತಾರ. ಅವ್ರ ಅಮ್ಮಂಗೆ ಗೊತ್ತು. ಎಲ್ಲಿ ಮನೆ ಇದೇನಾ? ಅದೇ ಮನೆ. ಕಾರಲ್ಲಿ ಪಾರ್ಕ್ ಮಾಡೋದು. ಇಲ್ಲಿ ಸೇರಿ ಹಾಕ್ಬಿಡಿ ರೇಟ್ಗೆ. ನೋಡಿ ಅವ್ರ ಮನೆ ಫುಲ್ ಪಾಚಿ ಕಟ್ಬಿಟ್ಟಿದೆ. ಎಂಟ್ರಿ ಇಲ್ಲ ಬ್ರೋ. ದೇವತೆ ನಿನ್ನ ನೋಡಲು ಪ್ರತಿ ಕ್ಷಣವು ಕಾಯುವೆನು. ಹ್ಯಾಪಿ ಬರ್ಡೇ. ಈ ವರ್ಷ ಸ್ವಲ್ಪ ತುಂಬಾ ಸಿಂಪಲ್ ಆಗಿ ಬರ್ಡೇ ಮಾಡ್ತಾ ಇದ್ದೀನಿ. ಏನಕ್ಕೆ ಬ್ಲಾಸ್ಟರ್ ಹಾಕ್ಬಿಡ್ತಿದ್ದಾಗ ಹಳೆ ವಿಡಿಯೋಸ್ ಆ್ಯಡ್ ಮಾಡಲ. ಬರ್ಡೇನೇ ಮಾಡಿಲ್ಲ. ಬರ್ಡೇನೇ ಮಾಡಿಲ್ಲ. ಸರಿ ಗೈಸ್, ನಾನು ಹಳೆ ವಿಡಿಯೋನ ಹಾಕ್ತೀನಿ, ಅದು ನೋಡ್ಬಿಟ್ಟು ನೀವೇ ಕಮೆಂಟ್ ಹಾಕಿ. ಈ ವರ್ಷ ಇಷ್ಟಾದ್ರೂ ಮಾಡ್ತವ್ರೆ, ಹೋದ ವರ್ಷ ಏನು ಮಾಡಿಲ್ಲ. ಇವಳು ನನ್ನ ಜೀವನದ ರಾಣಿ ಅಂತ ಇವ್ರು ಹಾಕ್ತಾ ಇದ್ದೀನಿ. ಇಷ್ಟೇ ನಾ ಪಟಾಕ್ಷಿ. ಪಟಾಕಿ. ನಾನು ಸ್ಪೆಷಲ್ ಬರ್ಡೇ ಏನಕ್ಕೆ ಕೇಳಿದ್ರೆ, ನಾನು ಹೆಂಡ್ತಿದ್ದು ನನ್ನ ಮಗು ಒಟ್ಟಿಗೆ ಬರ್ಡೇ ಮಾಡ್ತಾ ಇದ್ದೀನಿ. ಮಗಳು ಮಗು ನೀಟಾಗಿ ಕಟ್ ಮಾಡಬೇಕು. ಇವತ್ತು ಹಾಡ್ತಾ ಇಲ್ಲ. ತಿನ್ಬೋದು. ಸೆಟ್ಟೇ ಆಗಲ್ಲ ಇದು, ಸೆಟ್ಟೇ ಆಗಲ್ಲ. ಹಿಂಗೆ 100 ಚೆನ್ನಾಗಿರೋ, ನಾನಿದ್ದು ಜಗಳ ಆಡ್ಬೇಡ ಜಾಸ್ತಿ, ಆರಾಮಾಗಿರೋ. ಓಕೆ ಓಕೆ. ಜಗಳ ಸ್ಟಾರ್ಟ್ ಮಾಡೋನೇ ಇವನು. ಇದು ಕ್ಯಾಮ್ರಾ ಮುಂದೆ ಮಾತ್ರ ಹಿಂಗೆ, ಕ್ಯಾಮ್ರಾ ಹಿಂದೆ ಬೇರೆ ಥರ. ಗಾಯ್ಸ್ ಕ್ಯಾಮ್ರಾ ಮುಂದೆ ಹಿಂಗೆ, ಕ್ಯಾಮ್ರಾ ಹಿಂದೆ ಹಿಂಗೆ. ಇವಳು ಗೈಸ್ ಇವತ್ತು ಸಿರ್ಸಿನ ನಾಳೆ ಪ್ರಿಯ ಎಲ್ಲೋದಿಲ್ಲೋ ಅನ್ನೋದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ಅವ್ರಿಬ್ರು ಗಂಡ ಹೆಂಡ್ತೀನಿ. ಓಕೆ ಗೈಸ್, ನಾಳೆ ಕಂಟಿನ್ಯೂ ಮಾಡ್ತೀನಿ. ಈಗ ಹೋಗಿ ಮಲ್ಕೊತೀವಿ. ಬಾಯ್ ಬಾಯ್.
Hi guys, welcome back to our YouTube channel. So guys, ನಿನ್ನೆ ನಾಗೇಂದ್ರ ಬಂದು ನನಗೆ ಸರ್ಪ್ರೈಸ್ ಕೊಟ್ಟು ತುಂಬಾ ಖುಷಿ ಆಯ್ತು. ನಾಗೇಂದ್ರ ಜೊತೆಗೆ ಇವರಿಬ್ರು ಬಂದಿದ್ರು. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ಬರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಆದ್ರೆ ಗಿಫ್ಟ್ ಮಾತ್ರ ತಂದಿಲ್ಲ ಗೈಸ್. ಓ ಮೈ ಗಾಡ್, ನನ್ನ ಡೈಲಾಗ್ ನನಗೆ ವಾಪಸ್ ಹೊಡೆದ್ಬಿಟ್ಟು. ಸೊ ಇವಾಗ ನಿಮ್ಗೋಸ್ಕರ ನಮ್ದು ಮೈಸೂರಿಂದ ಇಲ್ಲಿ ಗಂಟ ಬಂದಿದೀವಿ. ನಿಮ್ಗೋಸ್ಕರ ನಮ್ದು ಎನರ್ಜಿ ಟೈಮ್ ಎಲ್ಲ ನಿಮ್ಗೆ ಮೀಸಲಿಟ್ಟು ನಿಮ್ಗೋಸ್ಕರ ಬಂದಿದೀವಿ ನಾವು. So ಅದೇ ದೊಡ್ಡ ಗಿಫ್ಟ್ ನಿಮ್ಗೆ. ಪ್ರತಿ ವರ್ಷ ಯಾರು ಮಿಸ್ ಆದ್ರೂನು ಅಲ್ಲಿ ಯಾವ್ದೋ ಹುಡುಗಿ ಹೋಯ್ತಿದ್ರೆ ಹುಡುಗಿ ಹಾಯ್ ಕರ್ಲಿ ಅಂತೆ. ನಿಂಗ್ ಕಾಮನ್ ಸೆನ್ಸ್ ಇಲ್ವಾ? ಪಕ್ಕದಲ್ಲಿ ಭಾವಿ ಪತ್ನಿ ಇಟ್ಕೊಂಡು ಭಾವಿ ಪತ್ನಿ ಬೇರೆ ಮಗುನ ಏನಂತಾರ ಗರ್ಭಿಣಿ ಹೆಂಗ್ಸು ಇದ್ರುನು ಪಕ್ಕದಲ್ಲಿರೋ ಪರ ಮಹಿಳೆ ಮೇಲೆ ಕಣ್ಣಾಗ್ತಿದಿರಲ್ಲ ನೀವು. ದುಷ್ಟ ನನ್ ಕಷ್ಟ ನನಗೆ ಶೀತ ಆಗ್ಬಿಟ್ಟಿದೆ ಗಾಯ್ಸ್. ಕರ್ಲಿ ಹುಡುಗಿ ನೋಡಿದ್ರೆ ಇಲ್ಲಿದೆ ವೆದರ್ಗೆ ಫುಲ್ ಶೀತ ಆಗ್ಬಿಟ್ಟಿದೆ. ವೆದರ್ಗೆ ಅಂತಲ್ಲ, ಟ್ರಾವೆಲ್ ಗಿವನ್ ಮಾಡ್ಕೊಂಡ್ ಬಂದಿದ್ದೀನಿ. ಪ್ರತಿ ವರ್ಷ ಚಿನ್ನು ಒಂದು ಲಾಸ್ಟ್ ಮೂಮೆಂಟ್ ಅಲ್ಲಾದ್ರೂ ಇದ್ದೇ ಇರ್ತಾನ ನನ್ ಬರ್ಡೆಗೆ. ಎಲ್ಲಾ ಬರ್ಡೆಗೆ 2024 ಬರ್ಡೇ ಬಂದ್ಬಿಟ್ಟು ನಾನು ಸುಮಾರು ಸಲ ಅಬ್ಸರ್ವ್ ಮಾಡಿದ್ದೀನಿ. ಲಾಸ್ಟ್ ಮೂಮೆಂಟ್ ಅಲ್ಲೂ ಲಾಸ್ಟ್ ಟೈಮ್ ಬರ್ಡೇಗೆ ಅಲ್ಲಿ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ಬಂದ. ಇಲ್ಲೂ ಅಷ್ಟೇ ಅವ್ನ್ ಬರೋದು ನನಗೆ ಆಕ್ಚುಲಿ ಸರ್ಪ್ರೈಸೇ. ಕುಮಾರ್ದು ಗೊತ್ತಿತ್ತು ಬಿಡಿ, ಕುಮಾರ್ ಎಲ್ಲೇ ಇದ್ರು ನನಗೋಸ್ಕರ ಬರ್ತಾರೆ. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು. ಬೆಳಗ್ಗೆ ನನ್ನ ಫ್ರೆಂಡೇ ಇದ್ರು ಅರ್ಚಕರು. ಸೊ ಪ್ರಸಾದ, ಹೂವು, ಬೆಳಗ್ಗೆ ಎಲ್ಲ ಸಿಕ್ತು. ಆದ್ರೆ ನಂಗೆ ತಲೆ ಸುತ್ತ ಬಂದ್ಬಿಡ್ತು, ಅದಕ್ಕೆ ಕುತ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಈಗ ಇಲ್ಲಿ ಕೋಣ ತೋರಿಸ್ತೀನಿ ಇವ್ರಿಗೆ. ಬನ್ನಿ. ಕೋಣ ಎಲ್ಲಿದೆ? ಇಲ್ಲೇ ಇದೆಯಲ್ಲ. ಇಲ್ಲಿ ಅಂದ್ರೆ ಒಂದು ಜನಪದ ಕತೆ ಇದೆ. ಲೈಕ್ ದೇವಿದು ಹಸ್ಬೆಂಡ್ ಕೋಣದ ಒಳಗಡೆ ಹೋಗಿದ್ರು ಅಂತ. ಇದನ್ನ ಮುಂಚೆ ಕಡಿತಿದ್ರು, ಈಗ ಅದ್ರ ರಕ್ತ ತಗೋತಾರೆ. ರಕ್ತ ತಗೊಂಡು ದೇವಿಗೆ ಜಾತ್ರೆ ಟೈಮಲ್ಲಿ ಇಲ್ಲಿ ಹಾಕ್ತಾರೆ ಅಷ್ಟೇ. ಈಗ ನೆಕ್ಸ್ಟ್ ಪ್ಲಾನ್ ಏನು? ನೆಕ್ಸ್ಟ್ ನಾವು ಸಹಸ್ರಲಿಂಗ ಕರ್ಕೊಂಡು ಹೋಗೋಣ ಅಂತಿದ್ದೀನಿ. ಆಕ್ಚುಲಿ ಫಾಲ್ಸಿಗೆ ಕರ್ಕೊಂಡು ಹೋಗ್ಬೇಕಿತ್ತು, ಬಟ್ ಅಲ್ಲಿ ಜಾರುತ್ತೆ ಅಂತ ಹೇಳ್ಬಿಟ್ಟು ಈಗ ಸಹಸ್ರಲಿಂಗ ಕರ್ಕೊಂಡು ಹೋಗ್ತೀನಿ. ಮಳೆ ಸ್ವಲ್ಪ ನಿಲ್ಲಿ, ನಿಂತಾದ್ಮೇಲೆ ಹೋಗೋಣ. ಚಿನ್ನ ಹೇಗೆ ಅನಿಸ್ತು? ಕಡೆ ಬಾ. ಎರಡೇ ಮಾತು, ಒಂದು ಚೆನ್ನಾಗಿತ್ತು, ಒಂದು ಚೆನ್ನಾಗಿತ್ತು ಅಷ್ಟೇ. ನಾನು ಜಾಸ್ತಿ ಮಾತಾಡಲ್ಲ, ನಾಚ್ಕೋತಾನೆ. ನಾಚಿಕೆ ಅವ್ನಿಗೆ ನೋಡ್ರಿ ಎಷ್ಟು ನಾಚ್ಕೋತಾನೆ. ನಿಂಗೆ ಹೆಂಗ ಅನ್ಸ್ತು? ನಮ್ಮ ಊರು, ನಮ್ಮ ಜನ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಸೇಂಟ್ ಆಂಥೋನಿ, ಇಲ್ಲಿ ನಾನು ಪ್ರೈಮರಿ ಓದಿದ್ದೆ, ಅದಕ್ಕೆ ಉದ್ಧಾರ ಆಗಿರೋದು. ಥ್ಯಾಂಕ್ ಯು ಸೋ ಮಚ್. ಪ್ರೈಸ್ ನೋಡ್ಕೊಂಡ್ಬಿಡಿ. ನಾನು ಓದಿರೋ ಶಾಲೆ ಏನಂತಾರೆ, ಪ್ರೈಮರಿ ಪ್ರಾಥಮಿಕ ಶಾಲೆನಾ? ಅದೇ ನಮ್ಮ ಮಮ್ಮಿ ಓದಿದ್ದು ಈ ಸ್ಕೂಲ್. ಅವೇ ಮರಿ ಗೈಸ್, ಈಗ ಅದೆಲ್ಲೋ ಚಾಟ್ಸ್ ಅಂತ ಕರ್ಕೊಂಡಿದ್ದಾಳೆ. ಇವ್ರು ರೆಗ್ಯುಲರ್ ಬಂದು ಇಲ್ಲಿ ಚಾಟ್ಸ್ ತಿಂತಿದಾರಂತೆ. ಚಾಟ್ಸ್ ಅಂದ್ರೆ ಊಟ ತಿಂಡಿನೂ ಮಾಡ್ತಿದ್ವಿ. ನಮ್ಗೆ ಕ್ಯಾಂಟೀನ್ ತರ ಅದು. ನನ್ ಕಾಲೇಜ್ ಅಲ್ಲಿದೆ, ಅದು ಇದು ಪ್ರಿಯ ಓದಿದ ಕಾಲೇಜು ಆರ್.ಎನ್. ಶೆಟ್ಟಿ. ನಾನು ಓದಿರೋದು ಡಿಪ್ಲೊಮಾ ಕಾಲೇಜಲ್ಲಿ. ಹಿಂಗೆ ಇಲ್ಲಿ ಈಗ ಚಾಟ್ಸ್ ಬಂದಿದ್ದೀನಿ. ನಾನು ರೆಗ್ಯುಲರ್ ಆಗಿ ತಿಂತಿದ್ದ ಪ್ಲೇಸ್ ಇದು. ಸೊ ಇವ್ರಿಗೂ ಅಲ್ಲೇ ತಿನ್ಸೋಣ ಅಂತ ಕರ್ಕೊಂಡ್ಬಂದೆ. ಅಂಡ್ ಈ ರಸ್ತೆಯಿಂದ ಹೋದ್ರೆ, ಈ ರಸ್ತೆಯಿಂದ ಸ್ಟ್ರೇಟ್ ಹೋದ್ರೆ ನನ್ನ ದೊಡ್ಡಮ್ಮನ ಮನೆ, ಇಲ್ಲಿಂದ ಸ್ಟ್ರೇಟ್ ಹೋದ್ರೆ ಅಜ್ಜನ ಮನೆ, ಹಂಗೆ ಇಲ್ಲಿ ಕ್ರಾಸ್ ಹೊಡ್ರೆ ನನ್ನ ಮನೆ. ಬನ್ನಿ ಈಗ ಯಾವ್ದಿಲ್ಲ ಅಲ್ಲಿ ರೋಷನಿ ಐಸ್ ಕ್ರೀಮ್ ಪಾರ್ಲರ್ ಅಂತ ಇದೆಯಲ್ಲ, ಅದಾ? ನಿಮ್ಮ ಅಕ್ಕ ರೋಷನಿ ಅಂದ್ಬಿಟ್ಟು ಅದನ್ನ ಹಾಕೊಂಡಿರೋದಾ? ಇಲ್ಲ, ಅದು ನನ್ನ ಕಾಲೇಜ್ ಕ್ಲಿಯರ್ ಆಗಿ ತಗೋತಾನೆ. ತಗೋತೀನಿ. ಕಾಲೇಜ್ ಅಂತ ನೋಡ್ರಪ್ಪ, ಈ ಕಾಲೇಜಲ್ಲಿ ಓದಿ ಕಾಲೇಜೇ ಉದ್ಧಾರ ಮಾಡಾಕದ್ದು. ಮುಂಚೆ ಇದೆಲ್ಲ ಇರ್ಲಿಲ್ಲ. ನಾವು ಕಾಲೇಜ್ ನಡೀತಿದ್ಕೊಂಡು ಕಾಲೇಜ್ ಇದ್ದಂತೆ ನೋಡಿ ಗೈಸ್. ಇದೇ ಪ್ರಿಯ ಓದಿದ ಕಾಲೇಜು. ಆಕ್ಚುಲಿ ಸಿಟಿ ಒಂಥರ ಪೀಸ್ ಆಗಿ ಸಕ್ಕತ್ತಾಗಿದೆ, ಬಟ್ ತುಂಬಾ ಮಳೆ. ಈ ಮಳೆಯಿಂದ ನಮಗೆ ನೋಡಿ 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 ಮಳೆಗೆ ಫುಲ್ ಶೀಟ್ ಆಗ್ಬಿಡುತ್ತೆ. ಅದ್ ಬಿಟ್ರೆ ಒಂಥರ ಫೀಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ನಾವೀಗ ಸಹಸ್ರಲಿಂಗಕ್ಕೆ ಬಂದಿದ್ದೀವಿ. ಈ ಸಹಸ್ರಲಿಂಗನೆಲ್ಲ ಯಾರು ಇದ್ ಮಾಡಿದ್ದು ಪ್ರಿಯಾ? ಅದ್ ನಂಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಿಲ್ಲ, ಬಟ್ ತುಂಬಾ ಕಾಲದ ಹಿಂದ್ಗಡೆ ಯಾವ್ದೋ ಒಂದು ಏನೋ ಹರಕೆ ಹೊತ್ಕೊಂಡಾಗ ಒಂದು ರಾಜ ಕೆತ್ತಿದ್ದು ಅಂತ ಅಡಿಕೆ ಇದೆ. ಸಹಸ್ರ ಅಂದ್ರೆ 1000 ಅಲ್ವಾ? ಸಹಸ್ರ ಅಂದ್ರೆ ತುಂಬಾ ಅಂತ ಇರ್ಬೇಕು, ಇಲ್ಲ ಸಹಸ್ರ ಅಂದ್ರೆ 1000 ಅಂತ ಬರೋ. ಸಹಸ್ರ ಅಂದ್ರೆ ತುಂಬಾ ಅಂತ ಇರುತ್ತೆ. ಸೊ ನೋಡಿ, 1000 ಲಿಂಗಗಳು. ಇಲ್ಲಿಂದನೇ ಒಂದು ಲಿಂಗ ಕಾಣ್ತಾ ಇದೆ, ಅದಕ್ಕೆ ಮಾಡ್ತಾ ಇದ್ದೀನಿ. ಇದು ಹರಿಯೋ ನದಿ ಮೇಲೆನೆ ಲಿಂಗಗಳನ್ನ ಕೆತ್ತನೆ ಮಾಡೋದು ಅಷ್ಟೇ.
ನಾನು ನಂಗೆ 3rd ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಪಿಕ್ನಿಕ್ ಕರ್ಕೊಂಡ್ ಬಂದಿದ್ರು ಇಲ್ಲಿ. ಅವಾಗ ಅಲ್ಲಿ ಈ ನೀರ್ ಎಷ್ಟಿದೆ ಅಲ್ಲ ಈಗ ತೋರಿಸಿ ನೀರು ನೀರು ತುಂಬಾ ಜಾಸ್ತಿ. ಎಷ್ಟು ನೀರ್ ಇರ್ಲಿಲ್ಲ ಆಯ್ತಾ. ನಾವು ಇಲ್ಲಿಂದ ಅಲ್ಲಿ ಅಲ್ಲಿಂದ ಆ ಕಡೆ ಈ ತರ ಹೋಗ್ಬೋದಿತ್ತು. ಈಗ ಮಳೆ ಅಲ್ಲ ಅದಕ್ಕೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಹಂಗೆ ಪಾಚಿನೂ ಇಲ್ಲಿ ಜಾಸ್ತಿ ಇದೆ. ಹುಷಾರಾಗಿ ಇಳಿಬೇಕು. ಹುಷಾರಾಗಿ ಎಳಿಬೇಕು. ನನ್ ಅನ್ಕೊಂಡ್ರ ಪ್ರಕಾರ ಎಲ್ಲಾ ಲಿಂಗನು ಕಾಣಿಸುತ್ತೆ ಅಂತ ಅನ್ಸಲ್ಲ. ಒಂದ್ 4-5 ಕಾಣ್ಬೋದು ಅಷ್ಟೇ. ಮಿಕ್ಕಿದೆಲ್ಲ ಫುಲ್ ನೀರಿನ ಕವರ್ ಆಗ್ಬಿಟ್ಟಿರುತ್ತೆ. ಆಲ್ಮೋಸ್ಟ್ ಕವರ್ ಆಗಿದೆ. ಒಂದ್ 2 ಕಾಣಿಸ್ತಾ ಇರೋದು. 2 ಕಾಣಿಸ್ತಿದೆ. ಅದು ತೋರಿಸಿ ಬರೀ ಹೇಗಿದೆ ಕಿತ್ನೆ ಮಾಡಿದ್ದಾರೆ. ಮಠ ಹಾಗೆ ಸಹಸ್ರಲಿಂಗ ಸುಮಾರಿದೆ. ಅಂಡ್ ಫಾಲ್ಸ್ ಜಾಸ್ತಿ ಇದೆ ಇಲ್ಲಿ. ಲಾಸ್ಟ್ ಟೈಮ್ ನಾವು ಮದುವೆ ಆಗಿ ಫಸ್ಟ್ ಟೈಮ್ ನಾನು ನಾಗೇಂದ್ರ ಸಿರ್ಸಿಗೆ ಬಂದಾಗ ನಾಗೇಂದ್ರಂಗೆ ಫಾಲ್ಸ್ ಯಾಣ ಎಲ್ಲ ಕರ್ಕೊಂಡು ಹೋಗಿದೆ. ಸೊ ಈ ಸಲ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಹೇಗೆ ಅನ್ಸ್ತದೆ ನಾಗು? ಐ ಆಮ್ ಹ್ಯಾಪಿ. ಖುಷಿ ಆಗ್ತಿದೆ ಗೈಸ್. ಆಕ್ಚುಲಿ ನಾನ್ ಸಿರ್ಸಿಗೆ ಬಂದು 1 ತಿಂಗಳಾಗಿತ್ತು. ಎಲ್ಲೂ ಆಚೆ ಹೋಗಿರ್ಲಿಲ್ಲ. ನಂದಿ ಇದೆ, ಆದ್ಮೇಲೆ ನೋಡಿ ಇಲ್ಲೇ ಲಿಂಗಗಳಿದೆ. ಸೊ ಇಲ್ಲಿರೋ ಬಂಡೆ ಮೇಲೆ ಲಿಂಗಗಳನ್ನ ಕೆತ್ತಿರೋದು. ಸ್ವಲ್ಪ ಎಲ್ಲ ಕವರ್ ಆಗಿದೆ, ಸ್ವಲ್ಪ ಕಾಣ್ತಾ ಇದೆ. ಸೊ ಅದನ್ನ ತೋರಿಸ್ತಾ ಇದೀವಿ ನೋಡ್ರಿ. ಅಲ್ಲ ನಂದಿ ನೋಡ್ರಿ, ಪುರಾಣಿ ನಂದಿ ಸಾಕಾಗಿದೆ. ಸೊ ನಾವೀಗ ಊಟಕ್ಕೆ ಬಂದಿದ್ದೀವಿ. ಎಲ್ಲಾ ಕಡೆ ತಿರುಗಿ ಪ್ರಾನ್ಸ್, ಏಡಿ, ಬಳಚು. ಪ್ರಾನ್ಸ್ ಪ್ರಾನ್ಸಲ್ಲಿ ತಾವ್ರೆ, ರಾವ್ರೆ, ಇಲ್ಲ ಗೀ ರೋಸ್ಟ್, ಚಿಲ್ಲಿ, ಗೀ ರೋಸ್ಟ್ ಮತ್ತೆ ನೀರ್ ದೋಸೆ ಇದೆ ಅಲ್ಲ? ನೀರು ದೋಸೆ ಇದೆ, ತಿಂದೆ. ಚಪಾತಿ ಇದೆ, ರೊಟ್ಟಿ ಇದೆ. ಆಮೇಲೆ ಬಳಚು ಅಂತ ಬೇಕು. ರೊಟ್ಟಿ ಇದೆ, ಬೋಂಡಸ್ ಇದೆ ಬೇಕು. ಗೈಸ್ ಊಟ ಬಂದ್ಮೇಲೆ ಮಾತಾಡ್ತೇನೆ ಹಂಗಂತಲ್ಲ. ಊಟ ಬಂದ್ಮೇಲೆ ಸಿಗ್ತೀವಿ. ಬಾಯ್ ಬಾಯ್ ಬಾಯ್. ಸಿ ಯು. ಇಲ್ಲಿ ಕ್ರ್ಯಾಬ್, ಏನು ಕ್ರ್ಯಾಬ್ ಸುಕ್ಕ, ಒಂದು ಫಿಶ್, ಪ್ರಾನ್ಸ್ ಗೀ ರೋಸ್ಟ್, ಚಿಕನ್ ಗಿಲ್ಸು, ಫಿಶ್ ಗಿಲ್ಸು. ಅವನಿಗೆ ಅಶ್ವ ಆಗ್ಬಿಟ್ಟಿದೆ ಪಾಪ ತಿನ್ಕೊಂಡು ಹೇಳು ನಾಗೇಂದ್ರ ಹೆಂಗಿದೆ ಅಂತ. ನನಗಂತ ಏನು ಹಿಂದೆ ಇಲ್ಲ ಒಂದ್ಸಲ ಟ್ರೈ ಮಾಡ್ಬೇಕು. ಇದೆಲ್ಲವಾ ಸೀ ಫುಡ್. ವೆಲ್ಕಮ್ ಟು ಮಲೆನಾಡು. ಹೇಗಿತ್ತು? ಚೆನ್ನಾಗಿತ್ತು. ಹೌದಾ? ನಾಗೇಂದ್ರ ಹೋಗ್ತಿರೋದಂತ ತುಂಬಾ ಬೇಜಾರು ಗೈಸ್. ಬಂದಿರೋದು ಖುಷಿ ಇದೆ. ನನಗೆ ತೋರ್ಸ್ಕೊಳಕ್ ಆಗಿಲ್ಲ. ನಂಗೆ ಸ್ವಲ್ಪ ಎಂಸೈಟಿ ಪ್ರಾಬ್ಲಮ್ ಇದೆ. ಯಾರಾದ್ರೂ ಬಂದ್ಬಿಟ್ರೆ, ತುಂಬಾ ಜನ ಬಂದ್ಬಿಟ್ರೆ ನಾನು ಸ್ವೆಟ್ ಆಗಿ ನರ್ವಸ್ ಆಗಿಬಿಡ್ತೀನಿ. ನನಗೆ ಏನ್ ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಾಗಲ್ಲ. ಇವತ್ತು ನಾರ್ಮಲ್ ಆಗಿದ್ದೀನಿ. ಖುಷಿ ಆಯ್ತು. ನನ್ ಬರ್ಡೇ ದಿನಾನೇ ಆಚೆ ಕರ್ಕೊಂಡೋಗಿ ತುಂಬಾ ಖುಷಿ ಆಯ್ತು. ಗಿಫ್ಟ್ ಎಲ್ಲ ಎಂತ ಇಲ್ಲ, ಏನು ಬೇಡ ನನ್ಗೆ. ಅವ್ನ್ ಬಂದಿದೆ ಖುಷಿ. ಇಲ್ಲ ಆಗ್ಲೇ ಹೇಳಿದ್ನಲ್ಲ ಏನ್ ಆಕ್ಟಿವ್ ಮಾಡ್ತೀಯಾ? ಬೈ ದ ವೇ ಈ ಡ್ರೆಸ್ ಕೊಡ್ಸಿರೋದು ನಾಗೇಂದ್ರನೇ. ಸೊ ಥ್ಯಾಂಕ್ ಯು ನಾಗೇಂದ್ರ. ಊಟ ಹೆಂಗ ಅನ್ಸ್ತು? ನಮ್ಮ ಊರಿನ ಊಟ ಎಲ್ಲ ಸಗದಾಗಿತ್ತು. ನಾನಂತೂ ಇದೇನು ಕ್ರ್ಯಾಬ್ ಪ್ರಾನ್ಸ್ ತಿಂದ. ಕ್ರಾಬ್ ತಿಂದಿಲ್ಲ ನಾನು. ಕ್ರ್ಯಾಬ್ ತಿನ್ನಲ್ಲ ಅನ್ಸಿತ್ತು ಇಷ್ಟಿಷ್ಟು ಅಷ್ಟು ಗೊತ್ತಾಗಿಲ್ಲ. ಸೊ ಈಗ ನಾವು ಪ್ರೀನ ಮನೆಗೆ ಬಿಟ್ಬಿಟ್ಟು ಇವಾಗ ಹೊಡ್ತಾ ಇದೀವಿ ಮೈಸೂರಿಗೆ. ಅಲ್ಲ ಬೆಂಗಳೂರಿಗೆ ಬಿಟ್ಬಿಟ್ಟು ಆಮೇಲೆ ಮೈಸೂರು ಹೋಗ್ತೀವಿ. ಸೊ ಗೈಸ್ ಮತ್ತೆ ಯಾವಾಗ ಬರೋದು? ಮತ್ತೆ ಇನ್ನೇನ್ ಬರ್ಬೇಕಲ್ಲ, ಯಾವಾಗ ಬರ್ತೀವಿ? ಡೆಲಿವರಿ ಟೈಮ್ಗೆ. ಡೆಲಿವರಿ ಯಾವಾಗೇನೋ ಗೊತ್ತಿಲ್ಲ ಗೈಸ್, ಬಟ್ ಬರ್ತಾನೆ. ಬರ್ಲೇಬೇಕು. ಬರ್ತಾನೆ ಅಲ್ಲ, ಬರ್ಲೇಬೇಕು. ಆದ್ರೆ ಅಲ್ಲಿ ತನಕ ಇಲ್ಲಿ ಮಳೆ, ನಾವೆಲ್ಲೋ ಆಚೆ ಹೋಗಲ್ಲ. ಸೊ ಮನೇಲಿ ನಂಗೆ ಸ್ವಲ್ಪ ಬೋರು. ಇವನ್ ಕೆಲ್ಸ ಅದು ಇದು ಅಂತ ಆಚೆ ಇರ್ತಾನೆ. ಐ ರಿಯಲಿ ಮಿಸ್ ಹಿಮ್. ಸೊ ಗೈಸ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ಇದೇ ತರ ಲಾಗ್ ಮಿಸ್ ಮಾಡ್ದೆ ಅಂತ ಹೇಳ್ದ. ನಾನು ಪ್ರತಿದಿನ ಮಿಸ್ ಮಾಡ್ಕೊಂಡಿದ್ದಕ್ಕೆ ಇವತ್ತು ಬಂದಿದ್ದು, ಓಡ್ಬೋದಿತ್ತು. ಬ್ಲಾಗ್ ಸಂಬಂಧ ಬಂದಿಟ್ರೇನೆ. ಬ್ಲಾಗ್ ಸಂಬಂಧ ಬರಂಗಿದ್ರೆ ಬ್ಲಾಗೇ ಬೇಡ, ಹಂಗಾರೆ ಡಿಲೀಟ್ ಮಾಡ್ಬಿಡ್ತೀನಿ ಬ್ಲಾಗ್ನ. ಇದೇನೋ ಆಗ್ತಾ ಇದೆ. ಇಲ್ಲ ಈ ರಿಯಲಿ ಲವ್ಸ್ ಮೀ. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ಹಾಕಿದ್ದಾನೆ ನೋಡಿ. ಎಂಟಿಗೆ ಒಂದು ಬರ್ಡೇಗೆ ಅಂತ ಒಂದು ವಿಶ್ ಮಾಡಿ ಹಾಕಿದ್ದಾನೆ. ನಾನು ತುಂಬಾ ಭಾವುಕಳಾದೆ. ಎನಿವೇಸ್ ಐ ಲವ್ ಹಿಮ್ ಅ ಲಾಟ್. ಹಿ ಲವ್ಸ್ ಮೀ ಅಂಡ್ ಥ್ಯಾಂಕ್ ಯು ನಾಗೇಂದ್ರ ಫಾರ್ ಕಮಿಂಗ್. ನೂರ್ ಕಾಲ ಅವನಿಗೆ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ ಗೈಸ್, ಬಟ್ ಈಸ್ ರಿಯಲಿ ಗುಡ್ ಗೈ. ಸೊ ಗೈಸ್ ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಬೈ. ಒಂದು ಸೈಲೆಂಟ್ ಬೆಕ್ಕು ಈ ತರ ಇರೋದು ನೋಡ್ತಿದ್ದೀವಿ. ಅವಳು ಕಣ ಚಿತ್ರ ನಿನ್ಗಲ್ಲ.